30 ರಾಗಗಳನ್ನ ರಾತ್ರಿ 12 ಗಂಟೆಗೆ 1 ಮಿನಿಟ್ ಆದ್ರೆ ಬಿಹಾಗ ಹಾಡೋದ್ರೆ ಟ್ರಕ್ 1 ಮಿನಿಟ್ ಹಾಡೋದು. ಚಿಕನ್ ಮಟನ್ ಎಲ್ಲ ಖರೀದಿ ಮಾಡಿ ಗುರುಗಳಿಗೆ ಅಡಿಗೆ ಮಾಡಿ ಹಾಕಿ ಮನೆಗೆ ಬಂದು ಶನಿವಾರ ಹಾಕೊಂಡು ಅನ್ನ ತಿಂದು ಕಲ್ತಂತ ವಸೀಬುವ. ದಸರಾಕ್ಕಿಂತ ಹೆಚ್ಚು ಗಣಪತಿ ಬಹಳ ಮಹತ್ವ ಅಲ್ಲೇ. ಗಣಪತಿ ಕೂಡ್ಸಾರ ಸಂಗೀತ ಆಗೋದನ. ಒನ್ ಟು ಒನ್ ಕುತ್ಕೊಂಡು ಏನು ವಿದ್ಯಾಭ್ಯಾಸ ಮಾಡ್ತೀರಿ ಅದೇ ಗುರುಕುಲ, ಅದೇ ಸಂಗೀತ ಉಳಿಯೋದ ಮಾತು. ನಾನು ಹಾಡ್ತೇನೆ ಅಂತ ಕೆನರಾ ಬ್ಯಾಂಕ್ ಅನ್ನೋದು ಗೊತ್ತಿತ್ತು. ಹಂಪಿಯೊಳಗೆ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೇವೆ, ನೀವು ಇನೋಕೇಶನ್ ಆಡ್ಬೇಕು. ಇದೇ ಸಮಯ ನಿನ್ನ ಪಾದಾಬ್ಜ ಸೇವಿಸಿ ಸದಾ ಸದಾಯ ನನ್ನು ನೋಡಿ ಮುದದಿಸಲು ಮುದಗೆ. ನಾ ಕೆನರಾ ಬ್ಯಾಂಕ್ ಇದ್ದೇನೆ ಅಂತಕೊಂಡು ಹೇಳಿ ಹೊಸ ಸ್ಕೀಮ್ ತೆಗೆದ್ರು ಕೆನರಾ ಬ್ಯಾಂಕ್. SSLC ಪಾಸ್ ಆಗ್ಯಾನ ಅಂತ ಹೇಳಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಮುಂದೊಂದು 10 ಮಿನಿಟ್ ನಮ್ಮ ಅಣ್ಣ ಹೇಳ್ದ, ಅವ 6 ಸಬ್ಜೆಕ್ಟ್ನಾಗ 5ರಾಗ ಫೇಲ್ ಆಗಿ 1 ಪಾಸ್ ಆಗ್ತಿದ್ದ. ಈ ಸರಿ 1ರಾಗ ಫೇಲ್ ಆಗಿ 5 ಪಾಸ್ ಆಗ್ಯಾನ. ಮನೆ ಬಿಟ್ಟು ಓಡೋದ್ರ ಸಂಗೀತ ಬರ್ತದ ಅಂತಲ್ಲ, ಅವರ ಡೆಸ್ಟಿನೇಷನ್ ಅಲ್ಲಿ ಇರೋದಿಲ್ಲ. ಜಯ ಚಿದಂಬರ ಮಾಧಾ ಸ್ವಾಮಿ ಜಯ ಚಿದಂಬರ. ನಾಳೆ ನೀವು ಸ್ಯಾಟರ್ಡೆ ಸಂಡೇ ಕರೀರಿ, ಹಬ್ಬ ಹುಣ್ಣಿಮೆ ಕರೀರಿ, ಗುರುಗಳಿಂದ ಬಂದು ಕೆಲಸ ಮಾಡ್ತೇನೆ. ಅದು ಗುರುಗಳು ಬಂದ್ರೆ ನನ್ನ ತಲೆನೇ ಸರಿ ಇರುದಿಲ್ಲ. ಗುರುಗಳ ಪಾದಾರ ಬಿಂದುಗಳ ಮೇಲೆ ಇಲ್ಲ. ಅವ್ರ ಮನೆ ಅಡ್ರೆಸ್ ಒಂದು ರಾಗದಾಗ ಹಾಡಿದ್ರೆ 10,000 ಜನ ಬಂದು ಕೂತ್ಕೊಂಡು ಕೇಳ್ತಾರೆ. ಮಾಸ್ ಆಡಿಯನ್, ಕ್ಲಾಸ್ ಆಡಿಯನ್ಸ್ಗೂ ಎಲ್ಲರಿಗೂ ಮುಟ್ಟತಕ್ಕಂಥ ಸಂಗೀತ ವಿಮರ್ಶಿಸಬೇಕು. ಹಿಂಗಾಗಿ ಅದು ಗರ್ಭಗುಡಿ, ಅದು ಶಾಸ್ತ್ರೀಯ ಸಂಗೀತ ಅಂದ್ರೆ ಅದನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಅತಿ ನಾವು ಮಾರ್ಕೆಟಿಂಗ್ ಮಾಡಿದ್ವಿ ಅಂದರೆ ಅದ್ರ ಪವಿತ್ರತೆ ಹೋಗ್ಬಿಡಿ. ಗಾಯನಾಚಾರ್ಯ ಗುರುರಾವ್ ದೇಶಪಾಂಡೆ ಹತ್ರ ಒಂದು 15 ವರ್ಷ ಒಂದು 25-30 ರಾಗಗಳನ್ನು ಹೆಂಗೆ ಕಲ್ತೇವೆ ಅಂದರೆ, ಆಗ ರಾತ್ರಿ 12 ಗಂಟೆಗೆ 1 ಮಿನಿಟ್ ಆಗ್ತಾರೆ ಬಿಹಾಗ ಹಾಡೋದ್ರೆ ಟ್ರಕ್ 1 ಮಿನಿಟ್ ಹಾಡಿರ್ಬೇಕು. ಅದೇ ನಾನು ಕಲಿಸೋ ಪದ್ಧತಿ ನಮ್ಮ ಸ್ಟೂಡೆಂಟ್ಸ್ಗೂ ಅದೇ. ಹಿಂಗಾಗಿ ಅಲ್ಲಿ ಆಮೇಲೆ ಕಿರಾನಾಗೆ ಬಂದ ಮೇಲೆ ಬೇರೆ ಸಂಗೀತದ ಒಂದು ಬೇರೆ ಥರ ಅದೊಂದು ಮಜಲು, ಅದನ್ನು ಅಭ್ಯಾಸ ಮಾಡಿ ಕೊನೆಗೆ ಗುರುರಾವ್ ದೇಶಪಾಂಡೆ ಅವರು, ಭೀಮಸೇನ್ ಜೋಶಿಯವರು ಪ್ಲಸ್ ವಿನಾಯಕ್ ತೋರ್ವಿ. ನಾ ಅವರನ್ನು ಬರೋದು ತ್ಯಾಪಿ ಕೆಲಸ ಅಲ್ಲ. ನಿಮ್ಮ ಕಡೆ ಒಂಚೂರು ತೊಗೊಂಡೆ, ಅವ್ರ ಕಡೆಯಿಂದ ತೊಗೊಂಡೆ ಹಾಡಿದೆ ಅಂತಲ್ಲ. ಅದರ ನಂದು ಆ್ಯಡ್ ಆಗಬೇಕಾಗತ್ತೆ, ನನ್ನ ಅನುಭವ ಆ್ಯಡ್ ಆಗಬೇಕಾಗತ್ತೆ, ನನ್ನ ಧ್ವನಿ ಕ್ವಾಲಿಟಿ, ನನ್ನ ವಿಚಾರ, ಅದರ ಅದು ನನ್ನ ಸ್ವಂತದ್ದು ಆಗಬೇಕು. ಅದಕ್ಕೊಂದು ಇಂಡಿವಿಜುವಾಲಿಟಿ. ಅದೇ ನಾನು ಅದಕ್ಕೆ ನೀನು ಮನೆ ಕೊಂಡ್ಕೊಂಡ್ರೆ ಬರೀ ರಿಜಿಸ್ಟ್ರೇಷನ್ ದಿವಸ ಸಿಗ್ನೇಚರ್ ಆಗಿ ಬರ್ತೀರಿ ನೀವು. ಅನ್ಲೆಸ್ ಯು ಪೇ ದ ಟ್ಯಾಕ್ಸ್ ಫಾರ್ ದ್ಯಾಟ್ ಇಯರ್, ಹೌಸ್ ನಾಟ್ ಬಿಕಮ್ಸ್ ಯುವರ್ಸ್. ಬರೀ ರಿಜಿಸ್ಟ್ರೇಷನ್ಗೆ ಮನೆ ನಿಮ್ದು ಆಗೋದಿಲ್ಲ, ನಿಮ್ಮ ತಾಬೆ ಬರಬೇಕು, ನೀವು ಟ್ಯಾಕ್ಸ್ ಕೊಡ್ಬೇಕು. ಹಂಗೆ ಯಾವುದೇ ರಾಗಗಳನ್ನು ನಾವು ಕಲಿತರೂ ಕೂಡ ಸ್ವಂತ ಬುದ್ಧಿಯಿಂದ ಯಾವ ಮಾರ್ಗದಲ್ಲಿ ನಿಮ್ಮ ಗುರುಗಳು ಹೇಳಿದ್ದಾರೆ ಅದೇ ಇದರಲ್ಲಿ ಹೋದರೆ ನಮ್ಗೆ ಹೊಸ ಇದು ಎಲ್ಲ ಕಾಣಿಸುತ್ತೆ. ಸೊ ನಿಮಗೆ ಅಂದರೆ ಈ ಸಮಯ ಆ ಸಮಯ ಅಂತಿಲ್ಲ. ಗಾಯನಾಚಾರ್ಯರ ಹತ್ರ ಪಾಠ ಅದು ನೀವು ಅವ್ರ ಮನೆಗೆ ಹೊಟ್ಟೋಗ್ತಿದ್ರಿ ಬೆಳಿಗ್ಗೆ. ಅವ್ರ ಮನೆಗೆ ಹೋಗೋದೊಂದು ಚಟ ಸರ್ ಕೇಳ್ತಿದ್ರು, ಗುರುವಾರ ಮನೆಗೆ ಈ ದಿವಸ ಯಾಕೆ ಹೋಗ್ತೀವಿ ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಅವ್ರ ಮನೆಗೆಲ್ಲ ಅಂದರೆ ನಾವು ಅದು ಹೇಳಬೇಕು ಅಂತಲ್ಲ, ಎಲ್ಲ A to Z ವರ್ಕ್ ಮಾಡ್ತಿದ್ದೆ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಗುರುಗಳಿಗೆ ನೀರು ಕಾಸೋದು, ಸ್ನಾನಕ್ಕೆ ರೆಡಿ ಮಾಡೋದು, ಅಡುಗೆ ಅವ್ರಿಗೆ ಹೆಂಗೆ ತೀರ್ಕೊಂಡು ಹೋಗಿದ್ರು ಅಡುಗೆ ವ್ಯವಸ್ಥೆ ಮಾಡೋದು, ಪ್ರೊವಿಷನ್ ತರೋದು, ಎರಡಿಕೆ ತರೋದು. ಒಟ್ಟು 24 ತಾಸು ಗುರುಗಳ ಮನ್ಯಾಗ ಅವರು ಹೇಳೋಕ್ಕಿಂತ ಮುಂಚೆ ನಾವು ರೆಡಿ ಇರ್ತಿದ್ವಿ. ಸುಮಾರು ಜನ ಶಿಷ್ಯರು ಇದ್ರು. ಸುಮಾರು ಜನ ಗುರುವಾರ ಹತ್ರ ಇದ್ದಿದ್ದಲ್ಲ, ಭಾಳ ಮಂದಿ ಭಾಳ ಕಠಿಣ ಇದು. ಹಿಂಗಾಗಿ ಕೆಲವರಿಗೆ ಅದು ಆಗಲಿಲ್ಲ. ಬಟ್ ನಮಗೆ ಅದು ನಸೀಬ, ನಾವು ಅಲ್ಲೇ ಉಳ್ಕೊಂಡ್ವಿ. ಎಲ್ಲ ಕಡೆ ಅಷ್ಟೇ ಇಲ್ಲ ಸರ್, ಗುರು ಪರೀಕ್ಷಾ ನಾವು ಪಾಸ್ ಆಗಲೇಬೇಕಾಗತ್ತೆ. ಯಾಕಂದ್ರೆ ಯಾರೋ ಹೇಳ್ತಿದ್ರು ಅವ್ರಿಗೆ, ಎಷ್ಟು ಹುಡುಗರಿಗೆ ಅಂದರೆ ಭಾಳ ಕಠಿಣ ಇದ್ದೀಪ ನೀನು ಅಂತ ಗುರುರಾವ್ ದೇಶಪಾಂಡೆ ಅವ್ರ ಮಕ್ಕಳು ಹೇಳಿದರೆ, ನಾನು ಏನೇನು ಕಠಿಣ ಇಲ್ಲ, ನಾವು ಕಲಿಯೋದು ಹೆಂಗಿತ್ತು ಗೊತ್ತ ನಿಮ್ಗೆ? ವಸೀಬು ಅವರು ಪ್ರಕ್ಕಾ ಬ್ರಾಹ್ಮೀಣ್. ವಸೀಬು ಗ್ವಾಲಿಯರ್ದ ನಮ್ಮ ಗುರುರಾವ್ ದೇಶಪಾಂಡೆ ಅವ್ರ ಗುರುಗಳು. ರಾಮಕೃಷ್ಣ ಹುಸೇ ಅಂತ ಭಾಳ ದೊಡ್ಡ ಹೆಸರು, ಗ್ವಾಲಿಯರ್ ಘರಾಣದಾಗ ಟಾಪ್
ಅವರು ಪಕ್ಕಾ ಬ್ರಾಹ್ಮಣರು, ಮರಾಠಿ ಬ್ರಾಹ್ಮಣರು. ಅವರು ಗುರುಗಳು ಮುಸ್ಲಿಮ್ಸು. ಗುರುಗಳು ಪ್ಯಾಟಿಗೆ ಹೋಗಿ ಚಿಕನ್ನು ಮಟನ್ ಎಲ್ಲ ಖರೀದಿ ಮಾಡಿ ಗುರುಗಳಿಗೆ ಅಡುಗೆ ಮಾಡಿ ಹಾಕಿ ಮನೆಗೆ ಬಂದು ಜನವಾರ ಹಾಕ್ಕೊಂಡು ಅನ್ನ ತೆಗಿ ತಿಂದು ಕಲ್ತಂಥ ವಸೀಬುವ ಏನು ಎಷ್ಟು ತ್ರಾಸ ಕೊಟ್ಟು ತೊಗೊಂಡಿರ್ಬೋದು ಸಂಗೀತಕ್ಕೋಸ್ಕರ. ಯಾವ ಅವಾರ್ಡ್ ಸಲುವಾಗಿ ಸಂಗೀತ ಕಲ್ತರು, ಯಾವ ಶ್ರೀಮಂತಿಕೆ ಸಲುವಾಗಿ ಸಂಗೀತ ಕಲ್ತರು, ಸಂಗೀತ ಸಲುವಾಗೇ ಕಲ್ತಿದ್ದ. ಅಂದ್ರೆ ಅವರು ಹಂಗೆಲ್ಲ ಮಾಡ್ಯಾರ, ನೀವು ಮಾಡೋದೇನು ಅಂತ ಹಂಗೆ ಇಂಡೈರೆಕ್ಟ್ಲಿ. ಸೊ ಅಲ್ಲಿ ಒಂದು ಸುಮಾರು ಒಂದು 30 ರಾಗಗಳ ಒಂದು ಹೌದು ಹೌದು ಆಳವಾದ ಅಭ್ಯಾಸ, ಬಂದಿಶಿಗಳು, ಚೀಸ್ಗಳು. ಆವಾಗ ರೆಡಿ ಆಡಿಷನ್ ಪಾಸ್ ಆಯ್ತು ಎಲ್ಲ ಆಯ್ತು. ಆವಾಗಲೇ ಆಗೋಯ್ತು. ಒಂದು 60ರಲ್ಲಿ. ಹೌದು ಹೌದು ಹೌದು. ಧಾರವಾಡದಲ್ಲಿ ಆಕಾಶವಾಣಿ ಹಾಡ್ತಿದ್ರಿ ನೀವು. ಅಲ್ಲೆಲ್ಲ ಸಣ್ಣ ಪ್ರೋಗ್ರಾಮ್, ಅಲ್ಲೆಲ್ಲ ಪ್ರೋಗ್ರಾಮು ಕೊಡ್ತೀವಿ ನಾವು. ಪ್ರೋಗ್ರಾಮಿಗೆ ಹೋದಾಗ ಶುರು ಮಾಡಿದ್ದು ಸರ್ ವೇದಿಕೆ ಶುರು ಮಾಡಿದ್ದು ಯಾವ ವರ್ಷಗಳಲ್ಲಿ? ಗಣಪತಿ ಹಬ್ಬದಲ್ಲಿ. ಮತ್ತೆ ಗಣಪತಿ ಮತ್ತೆ ಅವನ್ ಬಿಟ್ರೆ ಏನ್ ಗತಿ ಇದೆ ಸರ್. ಗಣಪದಿಂದ ನಮ್ಮೆಲ್ಲ ಗಣಪತಿ ಒಳಗೆ ಸಂಗೀತ ಇಡ್ತಿದ್ರು. ಹೌದೌದು. ಧಾರವಾಡ ಹುಬ್ಳಿ ಕಡೆ ದಸರಾಕ್ಕಿಂತ ಹೆಚ್ಚು ಗಣಪತಿಗೆ ಬಹಳ ಮಹತ್ವ ಅಲ್ಲೇ. ಗಣಪತಿ ಕೂರ್ಸಾರ ಸಂಗೀತ ಆಗೋದನ. ಅವಾಗ ಇಲ್ಲ ಮ್ಯೂಸಿಕ್ ಪಾರ್ಟಿ ಇದ್ದಿದ್ದಿಲ್ಲ ಅವ್ರು. ಅವಾಗ ಅಂದ್ರೆ ಇಲ್ಲ ಭಕ್ತಿ ಸಂಗೀತ ಇಲ್ಲ ಶಾಸ್ತ್ರೀಯ ಸಂಗೀತ ಎರಡೇ ಇರ್ತಿದ್ವು ಅವಾಗ. ಹಿಂಗಾಗಿ ಅವಾಗಿಂದ ನಾವು ಅಲ್ಲೆಲ್ಲ ಹಾಡ್ತಿದ್ರು. ಎಲ್ಲರೂ ಸಣ್ಣ ಪುಟ್ಟ ಯಾರ ಮನೆ ಫೆಸ್ಟಿವಲ್ಲಾಗ ಅವಾಗ ಹೆಂಗಿತ್ತಂದ್ರೆ, ಈಗ ನಿಮ್ಮ ಮನೆಗೆ ಹೋದೆ ತಂಬ್ರು ತೆಗೀರಿ ಅಂಥೇಳಿ 1-2 ತಾಸು ಆಡೋದು, ಮತ್ತೊಬ್ಬ ಅಂದ್ರೆ ಅವ್ರು ನಮ್ಮ ಮನೆಗೆ ಬರೋದು. ಹಿಂಗೆ ಭಾಳ ಅದಕ್ಕೆ ಇದು ಮಹತ್ವ ಕೊಡ್ತಿದ್ದಿಲ್ಲ. ಕ್ಯಾಶುವಲ್ ಯಾರ ಮನೆಗೆ ಹೋಗ್ತಾರೆ ಅವರು ಸಂಗೀತಗಾರ ಇರ್ತಿದ್ರು. ಹರಟಿ 2 ತಂಬೂರಿ ನಡುವ ಸುರು, ಈರಾಗಿ ಹಿಂಗೆ ಈ ತಾನು ಹಿಂಗೆ ಹಾಡ್ಬೋದು. ಹಿಂಗಾಗಿ ಒಳ್ಳೆಯ ಒಂದು ವಾತಾವರಣ ಅಮಂಗ್ಸ್ಟ್ ಸೇಮ್ ಏಜ್ ಗ್ರೂಪ್ ಆಫ್ ಮ್ಯೂಸಿಷಿಯನ್. ಬೆಂಗಳೂರಿಗೆ ಯಾವಾಗ ಬಂದ್ರಿ ಸರ್? ಅಲ್ಲ, ನೀವು ಹೇಳಿದ್ರಿ ಭೀಮಸೇನ್ ಜೋಶಿ ನಾನೇ ಕರ್ಕೊಂಡ್ಬಂದಿದ್ದು ಅಂತ. ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ನಾನು ಆಮೇಲೆ ಧಾರವಾಡದಲ್ಲಿ ಇದ್ದಾಗ ಮನ್ಸೂರ್ ಅವರು ಒಮ್ಮೆ ಗುರುರಾವ್ ದೇಶಪಾಂಡೆ ಅವ್ರ ಮನೆಗೆ ಬಂದರು. ನಾನು ಚಹಾ ಮಾಡಿಕೊಟ್ಟೆ. ನೀವು ನಿಮ್ಮ ಇದರಲ್ಲಿ ಓದ್ತಿರ್ಬೇಕಾದ್ರೆ ನೀವು ಯೂನಿವರ್ಸಿಟಿಲಿ? ಹೌದು, ಅದೊಂದು ಯೋಗ ಸರ್. ಅದನ್ನು ಅದೇ ಹೇಳ್ತಾನಿಲ್ಲ, ಇಷ್ಟೆಲ್ಲ ನನಗೆ ಸಿಕ್ಕಿದ್ದಕ್ಕೆ ನಾ ಏನಾದರೂ ಮಾಡಿದ್ದೇನಾ, ವೆದರ್ ಐ ಹ್ಯಾವ್ ಡನ್ ಸಮಥಿಂಗ್ ಅನ್ನೋ ಕ್ವಶನ್ ಮನಕ್ಕೆ ಬರೋಷ್ಟು ನನಗೆ ವಿದ್ಯಾ ಪ್ರಾಪ್ತ ಆಗಿದ್ದು. ಮನ್ಸೂರವ್ರ ಚಹಾ ಮಾಡಿಕೊಟ್ಟೆ. ಆಮೇಲೆ ಏನಂತೀರಿ ಮಲೇಶಪ್ಪ ಅಂತ ಅವ್ರು ಹೆಂಗೆ ಕರಿತಿದ್ರು, ಮನ್ಸೂರವ್ರು ಅಂತ ಕರಿತಿದ್ರು. ಏನು ಗುರು ಯಾರು ಆರಾಮೈತೆ. ಈಗ ನಾವು ಯೂನಿವರ್ಸಿಟಿಯಾಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಶುರು ಮಾಡೀವಿ, ನಿಮ್ಮ ಹುಡುಗನ ಕಳಿಸ್ಕೊಡ್ರಿ ಅಂತ. ಅವು ಗುರುಗಳು ಡಿಗ್ರಿ ಮಾಡಿದ್ರಿ? ಡಿಗ್ರಿ ಮಾಡಿದ್ದೆ. ಅಂದ್ರೆ ಅವಾಗ ಡಿಗ್ರಿ ಮಾಡಿ ಕಾಲೇಜ್ ಅಂದರೆ ಹುಬ್ಳಿ ಕಾಲೇಜ್ ಇತ್ತು ನಮ್ಮದು, BCom. ಧಾರವಾಡದಾಗ ಕಾಮರ್ಸ್ ಕಾಲೇಜ್ ಇರಲಿಲ್ಲ, ಹುಬ್ಳಿಗೆ ಹೋಗಿ ಮಾಡಿದ್ದು ನಾವು. ಹಿಂಗಾಗಿ ಟೈಮ್ ನಡುವ ಯೂನಿವರ್ಸಿಟಿ ಒಳಗಿದ್ದು ಶುರು ಆದ ಕೂಡಲೇ ಆಮೇಲೆ ಸಂಗೀತ ಕಲಿಲಿಕ್ಕತ್ತಾನೆ, ಮತ್ತು ಅಲ್ಲೇನು ಮಾಡ್ತಾನೆ ಅಂತ ಅಂದರು ಮನ್ಸೂರು. ಇಲ್ಲ, ನಮಗೆ ಒಳ್ಳೆಯ ಸ್ಟೂಡೆಂಟ್ ಬೇಕು, ಹುಡುಗ ಚೆನ್ನಾಗಿ ಹಾಡ್ತಾನೆ, ಅದಕ್ಕೆ ನಿಮ್ಮ ಸಂಗೀತನ ನಾವು ಮುಂದುವರಿಸ್ತೀವಿ, ಅಂದರೆ ಮಿಕ್ಸ್ ಮಾಡಿ ಕೊಡೋದಿಲ್ಲ, ಅದಕ್ಕೆ ನೀವು ಕಳಿಸ್ಕೊಟ್ರೆ ಭಾಳ ಒಳ್ಳೇದಾಗತ್ತೆ. ಹಿಂಗಾಗಿ ನಾನು ನಮ್ಮ ಗುರುಗಳ ಪರ್ಮಿಷನ್ ತೊಗೊಂಡು ಐ ಡಿಡ್ 2 years ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಮ್ಯೂಸಿಕ್, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಅಲ್ಲಿ ನೋಡಿದರೆ ಟೀಚಿಂಗ್ ಸ್ಟಾಫ್ ನೋಡಿದರೆ ಗಂಗೂಬಾಯಿ ಅನ್ಗರ್ರವರು, ಬಸವರಾಜ ರಾಜ್ಗುರು, ಮಲ್ಲಿಕಾರ್ಜುನ್ ಮನ್ಸೂರ್, ಆಮೇಲೆ ಪದ್ಮಾವತ ಶಾಲಿಗ್ರಾಮ್, ಆಮೇಲೆ ಸಡೋಲಿಕರ್, ಏನು ಅತಿ ಮಹಾರಾತಿಗಳು. ಗುರ್ರಾವ್ ಅವರು ಇದ್ರೇನು? ಇಲ್ಲ, ಗುರ್ರಾವ್ ಆಕಾಶವಾಣಿ ರಿಟೈರ್ ಆಗಿದ್ದಾರೆ. ಸೊ ಇಂಥ ಇದರಲ್ಲಿ ಏನು ಸರ್, ಅದು ಎಲ್ಲ ಸಪ್ತ ಸಮುದ್ರಗಳು ಒಂದೇ ಕಡೆ ಕೂಡಿದಂಗೆ. ಈಗ ಅದರ ಉಪಯೋಗ ನಮಗೆ ಭಾಳ ಬಿತ್ತು. ಅಂದರೆ ಎಲ್ಲೇ ಗುರುಗಳು, ಯಾವುದೇ ಗುರುಗಳ ಹತ್ರ ಕಲೀರಿ, ಸ್ಟೂಡೆಂಟ್ ಶುಡ್ ಬಿ ವೆರಿ ಸ್ಮಾರ್ಟ್, ವೆರಿ ಪೊಲೈಟ್, ಸ್ಮಾರ್ಟ್, ವಿದ್ಯಾವಂತ, ಹಾರ್ಡ್ ವರ್ಕಿಂಗ್ ಇರಬೇಕು. ಅಂಥವ್ರಿಗೆ ಮಾತ್ರ ಸಾಧ್ಯ. ಎಲ್ಲರೂ ಸಂಗೀತ ಬರೋದಿಲ್ಲ ಸರ್. ಈಗ ಸಂಗೀತಗಾರ ಸಾಲ ಜಾಸ್ತಿ ಆಗಿದೆ, ಯೂನಿವರ್ಸಿಟಿಯವ್ರು ಜಾಸ್ತಿ ಆಗಿದೆ, ಅನೇಕ ಅಕಾಡೆಮಿಗಳು ಸಂಗೀತ.
ಅವು ಅಲ್ಲಿಗೆ ಉಳಿತಾವ. ಮತ್ತು ತಿರ್ಗಾ ನೀವು ಗುರುನ 1 to 1 ಕೂತ್ಕೊಂಡು ಏನು ವಿದ್ಯಾಭ್ಯಾಸ ಮಾಡ್ತೀರಿ, ಅದೇ ಗುರುಕುಲ, ಅದೇ ಸಂಗೀತ ಉಳಿಯೋದು ಮಾತ್ರ. ಯಾಕೆಂದ್ರೆ ಇನ್ಸ್ಟಿಟ್ಯೂಷನಲ್ಲಿ ಬರಬೇಕಾಗಿತ್ತು, ಆದರೆ ಅಷ್ಟು ಜನ ಕಡಿಮೆ ಆಗೋದು. ಸೊ ಇಲ್ಲಿ ಮುನ್ಸೂರವ್ರು ಕಲಿಸ್ತಾ ಇದ್ರು. ಅವರಿಂದ ನನಗೆ ಒಳ್ಳೇದೊಂದು ಚಾನ್ಸು. ನಮ್ಮ ಗುರುಗಳಿಗೂ ಈ ಹಾಡಿಗೂ ಏನು ಡಿಫರೆನ್ಸ್ ಇದೆ, ಈ ಹಾಡಿಗೆ ಏನು ಡಿಫರೆನ್ಸ್ ಇದೆ, ಚೆನ್ನಾಗಿ ಅನಲೈಸ್ ಮಾಡಿ ನಮ್ಮ ಗಂಟ್ಲಕ್ಕೆ ಯಾವುದು ಸೂಟ್ ಆಗುತ್ತೋ, ನಮ್ಮ ಸಂಗೀತ ಇನ್ನೂ ಬ್ರೈಟ್ ಆಗುತ್ತೋ ಹಾಗೆ ಅವರ ಸಂಗೀತವನ್ನು ಬಳಸಿಕೊಂಡ್ವಿ. ರಾಜ್ಗುರು ಅವ್ರದ್ದು, ಗಂಗೂಬಾಯಿ ಅವ್ರದ್ದು. ಹಿಂಗೆ 2 years ಸ್ವರ್ಗದಾಗಿದ್ದೀವಿ ನಾವು. ಒಂದು ಕಡೆ ಗುರುರಾವ್ ದೇಶಪಾಂಡೆ ಅವರು, ಒಂದು ಕಡೆ ಇವರು. ನಾನು ಬೆಂಗಳೂರು ಬರೋದು ಅಂದರೆ ಅದೊಂದು ನಾನು ಕೆನರಾ ಬ್ಯಾಂಕಿನ ಕೆಲಸ ಮಾಡ್ತಿದ್ದೆ. 33 ವರ್ಷ ನಾನು ಮ್ಯಾನೇಜರ್ ಅಂತ ಕೆಲಸ ಮಾಡಿ, ಮ್ಯಾನೇಜರಿಂದ ರಿಟೈರ್ ಆಗಿನಿ. ಧಾರವಾಡಕ್ಕೆ ಜಾಯ್ನ್ ಆಗಿದ್ದೆ. ಆಮೇಲೆ ಬಳ್ಳಾರಿ ಅಲ್ಲೆಲ್ಲ ಹೋಗಿ ಬಂದು ಕೊನೆಗೆ ಬ್ಯಾಂಕ್ ಎಕ್ಸಾಮ್ ಬರೆದು ಅಲ್ಲಿ ಕ್ಲಾರ್ಕ್ ಅಂತ ಜಾಯ್ನ್ ಆಗಿದ್ದೆ. ಆಮೇಲೆ ಆಫೀಸರ್ ಅಂತ ಟೆಸ್ಟ್ ಬಂತು. ಆಫೀಸರ್ ಟೆಸ್ಟ್ ಪಾಸ್ ಆಗಿಬಿಡ್ತು. ನನಗೆ ಅರ್ಧಂಬರ್ಧ ಹೋಗಿದ್ದಾನೆ. ಯಾಕಂದ್ರೆ ನಮ್ಮಲ್ಲಿ ಹೆಂಗಂದ್ರೆ ಟ್ರಾನ್ಸ್ಫರ್ ಇದು ಪ್ರಮೋಷನ್ ಆ್ಯಂಡ್ ರಿಟೆನ್ಷನ್ ಅಂತಿಲ್ಲ. ಪ್ರಮೋಷನ್ ಆಗ್ತಂದ್ರೆ ರಿಟೆನ್ಷನ್ ಇರ್ತದೆ, ಹೊರಗೆ ಹಾಕೋದೆ. ಅಂದ್ರೆ ಎಲ್ಲಿ ಬೇಕಲ್ಲ ಹಾಕ್ಬಿಡೋರು ಅವರು. ಗುಲ್ಬರ್ಗ, ರಾಯಚೂರು, ದಿಲ್ಲಿ, ಎಲ್ಲಿ ಇಂಡಿಯಾದಾಗ ಎಲ್ಲೇ ಪೋಸ್ಟ್ ಮಾಡ್ಬೋದು. ಎಲ್ಲ ಬ್ರಾಂಚ್ ಎಲ್ಲ ಕಡೆ ಇದೆ. ಎಲ್ಲ ಆಫೀಸರಿಗೆ ಮಾಡ್ತಾರೆ. ಕ್ಲರಿಕರ್ಗೆ ವಿದಿನ್ ಸ್ಟೇಟ್ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಆಫೀಸರಿಗೆ ಆಲ್ ಓವರ್ ಇಂಡಿಯಾ. ಆಮೇಲೆ ನನಗೆ ಅಲ್ಲಿ ಏನಾಯ್ತು ಅದು ಎಲ್ಲ ಒಂದು ಇದು ಸರ್, ಎಂಥ ಒಂದು ನೆನೆಸ್ಕೊಂಡ್ರೆ ಎಷ್ಟು ಭಾಗ್ಯವಾನ ಅಂತ ನನ್ನ ಕಣ್ಣಾಗ ನೀರು ಬರ್ತಾವೆ. ದೇವರು ಚಪ್ಪಟ್ ಪಾರ್ಕ್ ದೇತಾ ಅಂತದ್ದಾರಲ್ಲ, ತಗೊಳಪ್ಪ ಬಳ್ಕೊ, ನಾ ಕೊಟ್ಟೇನಿ ಅಂತ ಸಂಗೀತಕ್ಕೆಲ್ಲ ಅನುಕೂಲವಾಗಿ. ಅಲ್ಲಿ ನೋಡಿ, ನಾನು ಇದ್ದಾಗ ನಾನು ಹಾಡ್ತೇನೆ ಅಂತ ಕೆನರಾ ಬ್ಯಾಂಕ್ನವ್ರು ಗೊತ್ತಿತ್ತು. ಕೆನರಾ ಬ್ಯಾಂಕ್ನವ್ರು ಹೆಡ್ ಆಫೀಸಿಂದ ಫೋನ್ ಬಂತು, ನಾವು ಇದರಲ್ಲಿ ಹಂಪಿಯೊಳಗೆ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೇವೆ, ನೀವು ಇನೋಕೇಶನ್ ಆಡಬೇಕು ಅಂತ. ಬ್ಯಾಂಕಿನ ಡ್ಯೂಟಿ ಅಲ್ಲ. ನಾನು ಮಾಳಮಂಡಿ ಬ್ರಾಂಚನ ಧಾರವಾಡದ ಕೆಲಸ ಮಾಡ್ತಿದ್ದೆ. ಹಂಪಿಗೆ ಹೋದೆ. ಇದೇ ಸಮಯ ಗರಿಗೆ, ಇದೊಂದು ವಿಜಯ ವಿಠಲ ಕೀರ್ತನೆ. ಇದೇ ಸಮಯ ನಿನ್ನ ಪಾದಾಬ್ಜ ಸೇವಿಸಿ ಸದಾ ಸದಾಯನನು ನೋಡಿ ಮುದದಿ ಸಲಗುದಗೆ, ಇದೇ ಸಮಯ ಗರಿಗೆ. ಈ ಹಾಡು ಹಾಡಿದೆ ನೋಡ್ರಿ. ವಿಜಯದಾಸರ ಕೃತಿ. ವಿಜಯದಶಮಿ, ವಿಜಯ ವಿಠಲನ ದೇವಸ್ಥಾನ. ಎಷ್ಟು ಕಾಂಬಿನೇಷನ್ನು ನನಗೆ ಗೊತ್ತಿಲ್ಲ. ನಾವೊಂದು ದೇವ್ರ ನನಗೇನು ನೆನಪಿತ್ತೋ ಹಾಡಿದೆ. ಆ ಕನೆಕ್ಟ್ ಹಂಗೆ ವಿಜಯದಾಸರ ಕೃತಿ ಅದು. ವಿಜಯ ವಿಠಲ ದೇವಸ್ಥಾನದಲ್ಲಿ. ಆಮೇಲೆ ದಸರಾ ವಿಜಯದಶಮಿ ದಿವಸ ಅದು ಬ್ಯಾಂಕನವ್ರಿಗೆ ಭಾಳ ಇಂಪ್ರೆಷನ್ ಆಯಿತು. ಜನ ಎಲ್ಲ ಬಂದಿದ್ದರು. ಆಮೇಲೆ ಅದನ್ನು ನೋಡಿ ಇಂಥ ಕಲಾವಿದರು ದೊಡ್ಡ ಊರಾಗಿರಬೇಕು ಅಂತ ಗುಂಡೇಡು ಪ್ರಮೋಷನ್ ಆದ ಕೂಡಲೇ ನನಗೆ ಬೆಂಗಳೂರು ಕೊಟ್ಟರು. ನಾನು ಬೆಂಗಳೂರು ಬಂದು ಹೌ ಐ ಕೇಮ್ ಟು ಬೆಂಗಳೂರು. ಸಂಗೀತನೇ ನಾನು ಕರ್ಕೊಂಡು ಬಂದಿದ್ದೆ. ಅಂದರೆ ನಂದು ಇಲ್ಲೇ ನಾನು ಮಾಡಬೇಕಾಗಿದ್ದ ಕೆಲಸ ದೇವರ ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಮೈ ಡೆಸ್ಟಿನೇಷನ್ ಇಸ್ ಬೆಂಗಳೂರು ಅಲ್ಲಿ. ಇದೇ ಸಮಯ. ಅದರಾಗೂ ಹಾಡನ್ನು ಶ್ರೀಪತಿ ವಿಜಯ ವಿಠಲ ಶ್ರೀ ವೆಂಕಟ ತಾಪತ್ರಗದು ಕಾಪಾಡು 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 ಗರಿಗೆ, ಇದೇ ಸಮಯ ಹರಿಗೆ. ಈ ಹಾಡು ನನ್ನ ಲೈಫನ್ನೇ ಬದಲು ಮಾಡ್ತು. ಧಾರವಾಡದಿಂದ ಬೆಂಗಳೂರು ತೊಗೊಂಬಂದು. ಆಮೇಲೆ ಏನು ಟ್ರಾನ್ಸ್ಫರ್ ಇಲ್ಲ? ಟ್ರಾನ್ಸ್ಫರ್ ಮಾಡಲಿಲ್ಲ ಅವರು. ತೊರವಿ ಈಸ್ ಅವರ ಅಸೆಟ್ ಅಂತ ಹೇಳಿಬಿಟ್ಟು ಒಳ್ಳೆಯದಾಯಿತು. ಎಲ್ಲ ಕಡೆ ತಮ್ಮ ಬ್ಯಾಂಕಿನಲ್ಲಿ ಏನೇ ಪ್ರೋಗ್ರಾಮ್ ಇರಲಿ, ಬ್ರಾಂಚ್ ಓಪನಿಂಗ್ ಇರಲಿ, ಕಸ್ಟಮರ್ ಸರ್ವಿಸ್ ಮೀಟ್ ಇರಲಿ, ನಾ ಕೆನರಾ ಬ್ಯಾಂಕನಾಗ ಇದ್ದೇನೆ ಅಂತಕೊಂಡು ಹೇಳಿ ಹೊಸ ಸ್ಕೀಮ್ ತೆಗೆದ್ರು ಕೆನರಾ ಬ್ಯಾಂಕ್ನವರು. ಕಸ್ಟಮರ್ ಮೀಟ್ ಮಾಡಿ ಕನ್ಸ್ಯೂಮರ್ ಇದು ಇರ್ತದೆ ನೋಡಿ. ಕೆಲವರು ಕಸ್ಟಮರ್ ಕಂಪ್ಲೇಂಟ್ ಮಾಡಿರ್ತಾರೆ, ನಮ್ಮ ಪಾಸ್ಬುಕ್ ಸರಿ ಬಂದಿಲ್ಲ, ಡೆಪಾಸಿಟರ್ಸ್ ಬಂದಿಲ್ಲ, ಇನ್ನೂ ಅಕೌಂಟ್ ಟ್ರಾನ್ಸ್ಫರ್ ಆಗಿಲ್ಲ, ಎಷ್ಟು ಟೈಮ್ ತೊಗೊಳ್ತಾರೆ, ಭಾಳ ಲೇಟಾಗಿ, ಹಿಂಗೆ ಕಂಪ್ಲೇಂಟ್ ಇರ್ತಾವೆ. ಅದನ್ನು ರೆಡ್ರೆಸ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಇರ್ತದೆ, ಕಸ್ಟಮರ್ ಸರ್ವಿಸ್ ಸೆಕ್ಷನ್ ಅಂತೇಳಿ. ಸೊ ಅದಕ್ಕೆ ನಮ್ಮ ತೊರೆಯವರು ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ
ಎಲ್ಲೆಲ್ಲ ಸರ್ಕಲ್ ಆಫೀಸ್ ಇದೆ, ಅವರು ಕಸ್ಟಮರ್ ಮೀಟ್ ಕಮ್ ಮ್ಯೂಸಿಕ್ ಪ್ರೋಗ್ರಾಮ್ ಅಂತ ಒಂದು ಹೊಸ ಇದನ್ನು ಪ್ಲ್ಯಾನ್ ಮಾಡಿ ಎಲ್ಲ ಕಡೆ ನಾ ಹಾಡೋದು. ಆಮೇಲೆ ಕಸ್ಟಮರ್ ಕಂಪ್ಲೇಂಟ್ ಒಮ್ಮೆ ಹೆಂಗಾಯಿತು, ಲಖನೌದಲ್ಲಿ ನಾ ಹಾಡಿದೆ, ಕಸ್ಟಮರ್ ಕಂಪ್ಲೇಂಟ್ ಬೇಕಾದಷ್ಟಿದ್ದು. ಆ ಹಾಡು ಕೇಳಿದ ಮೇಲೆ ಸರ್ ನಮ್ಮ ಕಂಪ್ಲೇಂಟ್ ಏನಿಲ್ಲ ಸರ್, ವಿ ಎಂಜಾಯ್ಡ್ ದ ಮ್ಯೂಸಿಕ್ ಅಂತ ಅಂದರೆ MD ಕಂಪ್ಲೇಂಟ್ ಬರಲೇ ಇಲ್ಲ. ಹಿಂಗೆ ಅಂದ್ರೆ ಸಂಗೀತದಿಂದ ಏನೇನು ಆಗತ್ತೆ ಅಂತ ಅದು ಅನುಭವನೇ ಕರೆಕ್ಟ್ ಸರ್. ಅನುಭವ ಅಂಥ ಅನುಭವದ ಮುಂದೆ ಭಾಳ ಹೇಳ್ಕೊಳ್ಬಾರ್ದು, ಅದರ ಅನುಭವ ಕರೆಕ್ಟ್ ಸರ್. ಅನುಭವ ಆಗೋದು. ನೀವು ಯಾವುದೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಏನೇನಿದ್ರೂ ಒಂದು ಸಂಗೀತಗಾರನಾಗಿ ಸಿಗುವಂಥ ತೃಪ್ತಿ, ಅಥವಾ ಒಬ್ಬರೋ ಇಬ್ಬರೋ ಸಾರ್ ನೀವು ತೋರ್ವಿ ಅಲ್ವಾ ಸರ್ ಅಂದ್ಬಿಟ್ರೆ ನಿಮ್ಮ ಕಾರ್ಯಕ್ರಮ ಕೇಳಿದೆ ಅಂದರೆ ಅದು ಅದರಿಂದ ಆನಂದ ಇನ್ನೊಂದಿಲ್ಲ. ನಾವು ಕೇಳಿದೆ ಅನ್ನೋದೊಂದು, ಸಾರ್ ನೀವು ಯಮನ್ ಹಾಡಿದ್ರಲ್ಲ ಚೆನ್ನಾಗಿತ್ತು ಅಂದರೆ ಅಂದರೆ ಎಲ್ಲರಿಗೂ ಮುಟ್ಟುವಂಥದ್ದು ಅದು ಅಲ್ಲ. ಅದರಿಂದ ಯಾಕಂದ್ರೆ ಅಷ್ಟು ಯಾಕಂದ್ರೆ ಅದರಿಂದ ಅಷ್ಟು ನಿಮ್ಮ ಪರಿಶ್ರಮ ಇರುತ್ತೆ, ಗುರುಗಳ ಕೃಪಾ ಇರುತ್ತೆ. ಅದನ್ನು ನಾವು ಇನ್ನೊಂದಂದ್ರೆ ನಿಮ್ಮ ಡ್ಯೂಟಿ. ನಾವು ಸಂಗೀತ ಕಲೆ ಮುಂದೆ ಗುರುಗಳ ಫೀ ಕೊಡ್ಲಿಕ್ಕೆ ದುಡ್ಡು ಇರ್ತಿದ್ದಿಲ್ಲ ಸರ್. ಮತ್ತು ದುಡ್ಡು ಕೊಟ್ಟರೆ ಕಲಿಸೋದೂ ಅಲ್ಲ, ಅವರು ಕಲಿಸೋ ಜಾತಿ ಅಲ್ಲ. ದುಡ್ಡು ಕೊಟ್ಟರೆ ಅವನು ಡಿಸರ್ವಿಂಗ್ ಇದ್ದಾನೆ, ನಾನು ಸಂಗೀತ ಬರ್ತಾನೆ ಅಂದ್ರೆ ಮಾತ್ರ ಕಲಿಸೋರು. ಅಲ್ಲೇ ದುಡ್ಡು ಕೊಟ್ಟು ನಮಗೆ ಕಲೀಲಿಕ್ಕೆ ದುಡ್ಡು ಇದ್ದಿದ್ದಿಲ್ಲ. ಅದಕ್ಕೆ ನಾನು ಎಲ್ಲರಿಗೂ ನನ್ನ ಫೀಲಿಂಗ್ ಏನಂದರೆ, ಈಗೇನು ನಾನು ಶಿಷ್ಯಂದ್ರನ್ನ ತಯಾರು ಮಾಡ್ಲಿಕ್ಕತ್ತೀನಿ. ಒಂದು 20-25 ಸ್ಟೂಡೆಂಟ್ ಎಲ್ಲ ಹೇಗರೇಡಿದ್ದಾರೆ, ಇಡೀ ಹಿಂದೂಸ್ತಾನ್ ತುಂಬ ಹಾಡ್ತಾರೆ, ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ. ಇದೇ ನನ್ನ ಗುರುದಕ್ಷಿಣೆ ಗುರುರಾವ್ ದೇಶಪಾಂಡೆಯವ್ರು ಕೊಡೋದು. ಅವರ ಸಂಗೀತವನ್ನು ಉಳಿಸಿ ಬೆಳೆಸಲಿಕ್ಕೆ ಏನನ್ನೊಂದು ಪ್ರಯತ್ನ ಇದೆ. ಹೀಗಾಗಿ ಅದನ್ನು ಅವರಿಗೆ, ನಮ್ಮ ಹುಡುಗರಿಗೆ ಅದನ್ನು ಆ ಪರಂಪರೆ ಬೆಳೆಸಿ ಗುರುದಕ್ಷಿಣೆಯಾಗಿ ಕೊಡ್ತಾ ಇದ್ದೇನೆ. ಅಂದರೆ ನನ್ನ ಪ್ರಕಾರ ಸಂಗೀತದಲ್ಲಿ ಪರ್ಫಾರ್ಮ್ ಮಾಡಬೇಕು, ಕೃತಿಗಳನ್ನು ಬರೀಬೇಕು. ಆಯಾವ ಒಂದು 100-125 ತರಾನಗಳನ್ನು ಚೀಸ್ಗಳನ್ನು ನಾವು ಬರೆದೆ, ನಾನೇ ಬರೆದು ಲಿರಿಕ್ಸು ನಂದೇ, ಟ್ಯೂನಿಂಗು ನಂದೇ. ಅದನ್ನು ಅಂದರೆ ನಂದೇನು ಅಷ್ಟು ಪೈಲು ಇರಬೇಕು ಒಬ್ಬವ. ಅವ್ರಿಗೆ ಒಳ್ಳೆ ಆರ್ಗನೈಸರು, ಒಳ್ಳೆಯ ಗುರು, ಒಳ್ಳೆಯ ಆರ್ಗನೈಸರ್, ಒಳ್ಳೆಯ ಪರ್ಫಾರ್ಮರ್, ಇದು ಇದ್ದರೆ ಎಲ್ಲ ಅನುಭವ ಆಗುತ್ತೆ ಸರ್. ಬರೇ ನಾನು ಹೋಯ್ದ ಮೇಲೆ ಸ್ಟೇಜ್ ಮೇಲೆ ಕೂಡ್ರಿ ನಾ ಹಾಡದೆ ಬಂದೆ ಅಂತಲ್ಲ. ಆ ಸ್ಟೇಜ್ ಮೇಲೆ ಕೊಡೋ ತನಕ ಏನು ಆರ್ಟಿಸ್ಟ್ ಎಷ್ಟು ತೊಂದರೆ ತೊಗೊಂಡಿರ್ತಾನೆ ಅಂತಂದ್ರೆ ಆರ್ಗನೈಸರ್ಗೆ ಗೊತ್ತದು. ಬ್ಯಾನರ್ ಹಾಕೋದ್ರಿಂದ ಹಿಡ್ಕೊಂಡೆಲ್ಲ ಅವ್ರು ನೋಡಿರ್ತಾನೆ. ಅದಕ್ಕೆ ಅದಕ್ಕೆ ನಮ್ಮ ಗುರುರಾವ್ ದೇಶಪಾಂಡೆ ಅವರ ಸಂಗೀತ ಸಭಾ ಶುರು ಮಾಡಿ ಒಂದು 40 ವರ್ಷ ಆಯ್ತಿಗೆ. ಒಂದು 25 ಹುಡುಗರು ಹಾಡ್ತಾರೆ, ಕಂಪೋಸ್ ಮಾಡಿದೆ, ನಂದು ಪರ್ಫಾರ್ಮೆನ್ಸ್. ಹೀಗಾಗಿ ನಂಗೆ ಆನಂದ ಅದ, ಶಿಷ್ಯಂದ್ರ ಕಡೆಯಿಂದ ಆನಂದ, ಗುರುರಾವ್ ದೇಶಪಾಂಡೆ ಅವ್ರ ಸಂಗೀತ ಸಭಾ ಅದರಿಂದ ಆನಂದ. ಸ್ವಂತ ಹಾಡಿ ಆನಂದ ತಗೊಳ್ತೇನೆ. ಅದರ ಆನಂದ ನೀವು ಹೇಳ್ದಂಗೆ ಅದರ ಆನಂದ ಮುಂದೆ ಯಾವ ಆನಂದನೂ ಅಲ್ಲ. ಈಗ ನನ್ನ ತಲೆಗೆ ಅದೇ ಯೋಚನೆ ಮಾಡ್ತೀವಿ. ಈಗ ನೀವು ತುಂಬ 3 ವರ್ಷ ಗುರುಗಳ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದೆ. ಹೌದು. ಅದರಿಂದ ನೀವು ಸಂಗೀತನೂ ಕೇಳಿದ್ರಿ, ಅವ್ರ ಸಹವಾಸ ಬೆಳೀತು, ಅವ್ರು ನೋಡಿದ್ರಿ. ಇಂಟರ್ನ್ ಅವರೇನ ನೋಡ್ರಪ್ಪ ತಿಂಗಳಿಗೆ 50 ರೂಪಾಯಿ ಕೊಡಬೇಕು, ಪಾಠ ಹೇಳ್ಬೇಕು ಅಂದಿದ್ರೆ ನೀವು ಹೋಗ್ತಿದ್ರೋ ಇಲ್ವೋ? ಎಲ್ಲಿ ಸರ್ 5 ರೂಪಾಯಿ ಆಗಿನ ಕಾಲಕ್ಕೆ 10 ರೂಪಾಯಿ ಸಾಧ್ಯ ಇಲ್ಲ, 10 ರೂಪಾಯಿ ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ. ಸೊ ಆವಾಗ ಕಷ್ಟಪಟ್ರು ಆ ಕಷ್ಟದಲ್ಲಿ ಇಂಥ ಸಂಗೀತ ಬರೋದು ಅಂತ ಅನ್ಸುತ್ತೆ. ಹೌದು, ಸುಲಭವಾಗಿ ದೊರಕಿದ್ರೆ ಕೆಲವ್ರಿಗೂ ಬರಬಹುದು, ಆದರೆ ಕಷ್ಟದಲ್ಲಿ ಬರೀ ಸಂಗೀತ ಅಂತಲ್ಲ, ಮನುಷ್ಯತ್ವವನ್ನು ಕಲಿಸೋದೇ ನಿಮ್ಮ ಇದು ಲೋ ಪಾವರ್ಟಿ ಲೈನ್. ನಮಗೆ ಬುದ್ಧಿ ಕಲಿಸೋದೇ ಅದು. ಆ ನೋವಿನಲ್ಲಿ, ಆ ದುಃಖದಲ್ಲಿ, ಆ ಕಷ್ಟದಲ್ಲಿ ಬರುವಂಥ ಸಂಗೀತ. ಹೌದು, ಅದು ಹಾಗೆ ನಿಂತ್ಕೊಂಡಿದೆ ನೋಡಿ. ಹೌದು. ಮತ್ತೆ ನೀವು ಎಲ್ಲಾರು ಸಂಗೀತಗಾರದು ಹಂಗೆ ಇದೆ ಸರ್. ಹೌದು, ಎಲ್ಲರೂ ಮನೆ ಬಿಟ್ಟು ಯಾಕೆ ಹೋಗೋರು. ಈಗ ನಮ್ಮ ಮನೆಯೊಳಗೆ ಸಾಲಿ ಕಲೀಲಿಲ್ಲ, SSLC ಮಧ್ಯಸರಿ ಪಾಸ್ ಆಗಿಲ್ಲ. ನಾವು ಸಾಲಿಗೆ ಹೋಗ್ತಿದ್ದಲ್ಲ ಸರ್, ಇಷ್ಟೆಲ್ಲ ಕೀರ್ತನದಿಂದ ಸಾಲಿಗೆ ಹೋಗ್ಲಿಕ್ಕೆ ಆಗ್ತಿದ್ದೇ ಇಲ್ಲ. ಹೀಗಾಗಿ ಪ್ರತಿ ಸಲ ನಮಗೆ ಮಾಸ್ತರ್ನ ಭೇಟಿಯಾಗಿ ಪರ್ಮಿಷನ್ ತೊಗೊಳ್ಳೋದೇ ನಮ್ಮ ಅಣ್ಣ ಮಾಡ್ತಿದ್ದ. ಅಂದರೆ ಹೇಳ್ಕೋಬಾರ್ದು, ಬಟ್ ಹಂಗೆ ಇತ್ತದ. ಇವ ಸ್ವಲ್ಪ ಹಾಡ್ತಾನೆ, ತಂದೆಗೆ ಉಪಯೋಗ ಬೀಳ್ತಾನೆ, ಅವಾಗ ಸಾಲಿ ಪಾಲಿಗೆ ಬರಲಿಕ್ಕೆ ಟೈಮ್ ಇರೋದಿಲ್ಲ ಸರ್. ಇದೊಂದು ವರ್ಷ ಹಾಕಿರಿ, ಮುಂದಿನ ವರ್ಷ ನಾ ಹೇಳ್ತೇನೆ. ಹಿಂಗೆ 9ನೇ ತನಕ ಬಂತು. ಯಾವಾಗ ಬೋರ್ಡ್ ಎಕ್ಸಾಮ್ ಬಂತು ಆವಾಗ ಪ್ರಾಬ್ಲಮ್ ಆಯ್ತು ನಾನು. ಆವಾಗ ನಾನು ಶುರುವಾಯಿತು, ಓದಿದ್ರೆ ಪಾಸ್ ಆಗ್ತೇವಲ್ವಾ ಅಂಥೇಳಿ SSLCಗೆ ಕೂತೆ.
SSLC ಕೂತಾಗ ನಮ್ಮ ಅಣ್ಣ ಹಿರಿಯ ಅಣ್ಣ ಶಿವಣ್ಣ ಕೂತೆ ಪರೀಕ್ಷೆ ಎಲ್ಲ ಬರದೆ ರಿಸಲ್ಟ್ ಬಂತು. ಮನೆಗೆ 1 ಕಿಲೋ ಜಿಲೇಬಿ ತೊಗೊಂಬಂದಿದ್ದ ನಮ್ಮಣ್ಣ. 1 ಕಿಲೋ ದೇವ್ರ ಮುಂದಿಟ್ಟು ಚಿದಂಬರ ಮಹಾಸ್ವಾಮಿಗಳಿಟ್ಟು ನಮಸ್ಕಾರ ಮಾಡಿ ಎಲ್ಲರೂ ಪ್ರಸಾದ ತೊಗೊಂಡ್ರೆ ಭಾಳ ಖುಷಿಯಾಗ್ಯದಂತ. ನಾವು ಹಂಗಾರೆ ನಮ್ಮ ಅಣ್ಣಗೆ ಎಲ್ಲರೂ SSLC ಪಾಸ್ ಆಗ್ಯಾನ ಅಂಥೇಳಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದರು. ಮುಂದೊಂದು 10 ಮಿನಿಟ್ ನಮ್ಮ ಅಣ್ಣ ಹೇಳ್ದ, ಅವ 6 ಸಬ್ಜೆಕ್ಟ್ನಾಗ 5ರಾಗ ಫೇಲ್ ಆಗಿ 1 ಪಾಸ್ ಆಗ್ತಿದ್ದ. ಈ ಸರಿ 1ರಾಗ ಫೇಲ್ ಆಗಿ 5 ಪಾಸ್ ಆಗ್ಯಾನವ. ಜನರಲ್ ಸೈನ್ಸಿಗೆ 26 ಬಿದ್ದಾವ ಅಂಥೇಳಿ. ಅದಕ್ಕೆ ಅಂದರೆ ಹಂಗೆ ಸಾಲಿಗೆ ಯಾಕಂದ್ರೆ ಗುರುಗಳ ಮನೆ ಹಿಂಗಾಗಿ ಮತ್ತೆ ಅಂಡರ್ ದ ಡೆಸ್ಟಿನಿಗೆ ನಮ್ಮ ಗುರುಗಳು ದೊಡ್ಡ ಲಾಯರ್ ಆಗಬೇಕು ಅಂತಿದ್ರು. ಅವರು ಸಂಗೀತಗಾರ ಆದರು. ಭೀಮಸೇನ್ ಜೋಶಿಯವರು ಮನೆ ಬಿಟ್ಟು ಅಂದರೆ ಮನೆ ಬಿಟ್ಟು ಓಡೋದ್ರೆ ಸಂಗೀತ ಬರ್ತದೆ ಅಂತಲ್ಲ, ಅವರ ಡೆಸ್ಟಿನೇಷನ್ ಅಲ್ಲಿ ಇರೋದಿಲ್ಲ. ಅಲ್ಲೇ ಅವರು ಮತ್ತು ನಮ್ಮ ಗುರುಗಳದ್ದು ಏನಂದ್ರೆ, ನಾನು BCom ಹೆಂಗೆ ನೌಕರಿ ಹಿಡಿದಿದ್ದು, ಸಂಗೀತ ಹೊಟ್ಟೆ ಉಪಯೋಗ ಮಾಡಬೇಡ ಅಂತ ಅವ್ರದ್ದು. ಸಂಗೀತ ಆನಂದಕ್ಕೆ ಇರಲಿ, ಅಭ್ಯಾಸದು. ಅದರಿಂದ ದೊಡ್ಡ ಮನೆ ಕಟ್ಟಿಸ್ಬೇಕು, ಅದರಿಂದ ಕಾರ್ ಸಿಗಬಹುದು, ಬರಬಹುದು, ಬರಲಿಕ್ಕಿಲ್ಲ. ಎಲ್ಲಕ್ಕಿಂತ ಹೆಚ್ಚು ನಸೀಬು ಭಾಳ ಇಂಪಾರ್ಟೆಂಟ್. ವಿದ್ಯಾವಂತರಿಗೆ ನಸೀಬಿದ್ರೆ ಬೇಕಾದಾಗತ್ತೆ. ಎಲ್ಲ ಇದ್ದು ನಸೀಬಿಲ್ಲ ಅಂದರೆ ಹಂಗೆ ರಗಡ್ ಮಂದಿಗೆ ಆಗ್ಯದ. ಅದಕ್ಕೆ ಚಟ್ನಿ ಭಕ್ರಿ ಅವ್ರ ಸೆಂಟೆನ್ಸ್ ಇದು, ಚಟ್ನಿ ಭಕ್ರಿ ತಿನ್ನಲಿಕ್ಕೆ ಒಂದು ಸಣ್ಣ ನೌಕರಿ ಹಿಡಿ, ಬೇಡ ತನಕ ಪ್ರಾಕ್ಟೀಸ್ ಮಾಡಿ, ಯಾರು ಬೇಡ ಅಂತಾರೆ. ಯಾಕಂದ್ರೆ ಹಿ ವಾಸ್ ಆಲ್ಸೋ ಹೈಲಿ ಎಜುಕೇಟೆಡ್ ಆ್ಯಂಡ್ ಪೆಕ್ಸ್ ಆಫ್ ಆಕಾಶವಾಣಿ ಧಾರವಾಡ. ಅದಕ್ಕೆ ಸುಮ್ಮನೆ ಇಡೀ ದಿವಸ ಸಂಗೀತ ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀಪ್ಪ? ಏನು ಪ್ರಾಕ್ಟೀಸ್ ಮಾಡ್ತೀನಿ ನೀನು? ಎಷ್ಟೊತ್ತು ಮಾಡ್ತೀವಿ? ತಾಸು, 2 ತಾಸು, 3 ತಾಸು, 4 ತಾಸು, 20 ಗಂಟೆ ಏನು ಮಾಡ್ತೀವಿ? ಮತ್ತು ಅಲ್ಲಿ ಹೋದೆ ಇಲ್ಲಿ ಹೋದೆ ಓಡಾಡ್ತಾನೆ ಮಾಡ್ಕೊಂಡು ಅಡ್ಡಾಡು ಬೇಡ. ಒಂದು ಕರೆಕ್ಟ್ ಮಾರ್ಗದಲ್ಲಿರ್ಬೇಕಂದ್ರೆ ಒಂದು ನೌಕರಿ, ಒಂದು ಡೆಡಿಕೇಶನ್, ಡ್ಯೂಟಿ, ಬಾಸ್ ಇದೆಲ್ಲ ಬೇಕಾಗತ್ತೆ. ಸಂಗೀತ ನೀನು ಪರ್ಸ್ನಲ್ಲು ಬೇಕಾದ ಮಾಡು. ಹಬ್ಬ ಹುಣ್ಣಿಮೆ ಹಾಲಿಡೇ ಅಂತೂ ಇದೇ ಇರ್ತವೆ. ಇಡೀ ದಿವಸ ಪ್ರಾಕ್ಟೀಸ್ ಮಾಡಿ, ಯಾರು ಬೇಡ ಅಂತ. ಹಿಂಗಾಗಿ ನಮ್ಮ ಗುರುಗಳು ಅನ್ನದ ವ್ಯವಸ್ಥೆ ಬೇರೆ ಮಾಡಿಕೊಟ್ರು, ಸಂಗೀತ ಬೇರೆ ವ್ಯವಸ್ಥೆ. ಹೌದು, ಅದೊಂದು ನಿಮಗೆ ಗ್ಯಾರಂಟಿ ಇದ್ಬಿಟ್ರೆ ನನಗೇನು ತೊಂದರೆ ಇಲ್ಲ ಅಂದರೆ. ಇಲ್ಲ ಸರ್, ಅತಿ ಬಡತನ ಆದರೆ ಯಾವ ವಿದ್ಯಾನೂ ನಿಲ್ಲೋದಿಲ್ಲ. ಇವತ್ತು ಊಟಕ್ಕನೇ ಇದ್ದಿದ್ದಿಲ್ಲ ಅಂದರೆ ಯಾವ ವಿದ್ಯಾ ನಿಲ್ಲುತ್ತೆ? ಯಾರು ಮಾತಾಡಿಸ್ತಾರೆ? ಮಿನಿಮಮ್ ಇರಬೇಕು ಸರ್, ಬಡತನ ಬೇಕು. ಅದಕ್ಕೊಂದು ಸ್ವಲ್ಪ ಟೈಮ್ ಲಿಮಿಟ್ ಇರಬೇಕು, ಒಂದು ಲಿಮಿಟೆಡ್ ಒಳಗಿಂತ ಅಡ್ಡಿ ಇಲ್ಲ. ಹೌದು, ಅದರಿಂದ ಆಚೆ ಬರೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಪೂನಾಗೆ ನೀವೇ ಹೋಗ್ತಿದ್ರ ಅಥವಾ ಅವ್ರು ಬಂದಾಗಲೆಲ್ಲ? ಇಲ್ಲ, ನಾನು ಅವ್ರು ಬಾ ಅಂತ ಹೇಳಿದ ಮೇಲೆ ನಾನು ಬ್ಯಾಂಕ್ನಾಗ ಏನೋ ಒಂದು ನಮ್ಮ ಅಜ್ಜಿಗೂ ಹುಷಾರಿಲ್ಲ, ಅಜ್ಜಿಗೂ ಹುಷಾರಿಲ್ಲ, ಏನೋ ಒಂದು ಸುರುಡುಗ. ಯಾಕಂದ್ರೆ ಅಜ್ಜಿ ಇಬ್ಬರು ಸತ್ತು ಹೋಗ್ಬಿಟ್ಟಾರೆ, ನಡೀತದೆ. ಅದಕ್ಕೆ ಅವ್ರ ಹೆಸರು ಹೇಳಿ ನಾನು ಲೀವ್ ಹಾಕೋದು. ಮೇಲೆ ನಮ್ಮ ಬಾಸ್ಗೆಲ್ಲ ಗೊತ್ತಿತ್ತು. ಅವ್ರು ಹೇಳಿದರು, ಭೀಮಸೇನ್ ಜೋಶಿಯವರು ನಮ್ಮ ಗುರುಗಳು, ಅವರು ಕರ್ನಾಟಕದಾಗ ಎಲ್ಲಿ ಬಂದರೂ ಕೂಡ ನಾನು ಹೋಗಬೇಕಾಗತ್ತೆ. ನನಗೆ ಅರ್ನ್ಡ್ ಲೀವ, PL ಅಥವಾ ಸಿಕ್ ಲೀವ ಏನಾದರೂ ಕೂಡ, ಯಾಕಂದ್ರೆ ಬರೋವಂಗೆ ಇಲ್ಲ, ಗುರುಗಳೆಲ್ಲ ಲೀವ್ ಸಿಕ್ಬೇಕು. ಹಿಂಗಾಗಿ ನನಗೇನಾಗ್ತಿತ್ತು, ಗುರುಗಳು ಬಂದಾಗ ನಮ್ಮ ಬಾಸ ಸಂಗೀತ ಪ್ರೇಮಿಗಳಿದ್ರು, ಏಕನಾಥ್ ಕಾಮತ್ ಅಂತ. ಮುಖ್ಯ ಅದು ಬೇಕು ಸರ್. ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಅವರಿಗೆ ಇವ ಒಳ್ಳೆ ಕಲಾವಿದ, ಇವ್ನಿಗೆ ಸ್ಕೋಪ್ ಕೊಡಬೇಕು, ಹಿಂಗೆ ಹೆಲ್ಪ್ ಮಾಡಬೇಕು ಅಂತ ಇರಬೇಕು. ಇಫ್ ಈಸ್ ಟ್ರೀಟೆಡ್ ಲೈಕ್ ಎನಿ ಅದರ್ ಪರ್ಸನ್, ವಾಟ್ ಇಸ್ ಹಿಂಗಾಗಿ ಅವರು ತೊರ್ವಿಯವರು ಹೋಗಲಿ, ಗುರುಗಳು ಬಂದಾರ ಅಂತ ನಾಳಿದೆ. ನೀವು ಸ್ಯಾಟರ್ಡೆ ಸಂಡೇ ಕರೀರಿ, ಹಬ್ಬ ಹುಣ್ಣಿಮೆ ಕರೀರಿ, ಗುರುಗಳಿದ್ದಾಗ ಬಂದು ಕೆಲಸ ಮಾಡ್ತೇನೆ ನಾನು. ಅದು ಗುರುಗಳು ಬಂದ್ರೆ ನನ್ನ ತಲೆನೇ ಸರಿ ಇರೋದಿಲ್ಲ. ಗುರುಗಳ ಪಾದಾರ ಬಿಂದುಗಳ ಮೇಲೆ ಇರ್ತದೆ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು. ಹೀಗಾಗಿ ಅಲ್ಲಿ ನಾನು ಇಲ್ಲಿ ಬಂದಾಗ ನೋಡ್ಕೊತಿದ್ದೆ. ಅಂದರೆ ಹಿಂದೆ ಕೂತು ಹಾಡಿ ಕಲಿಯೋದೊಂದು ಬೇರೆ, ಅಂದರೆ ಸ್ಟೇಜ್ ಮೇಲೆ ಎಟಿಕೇಟ್ಸ್ ಏನು, ಅಲ್ಲಿದು ನಮ್ಮದು ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಯಾವ ರಾಗ ಆದಮೇಲೆ ಯಾವ ರಾಗ ಹಾಡಬೇಕು, ಎಷ್ಟೊತ್ತು ಹಾಡಬೇಕು, ಆಮೇಲೆ ಆಡಿಯನ್ಸ್ಗೂ ಮತ್ತು ಆರ್ಟಿಸ್ಟ್ಗೂ ಕಾಂಟ್ಯಾಕ್ಟ್ ಹೆಂಗೆ ಲಘು ಬೆಳೆಸ್ಲಿಕ್ಕೆ ಸಾಧ್ಯ, ಇಂಟರಾಕ್ಷನ್ ಇರಬೇಕು. ನಿಮ್ಮಷ್ಟಕ್ಕೆ ನೀವು ಮಾಡಿದವರು ಅಷ್ಟಕ್ಕೆ ಅವರು ಅಂದರೆ ಹಿಂಗೆ ಇಂಟ್ಯಾಕ್ಟ್ ಇರಬೇಕು. ಅದು ನಮ್ಮ ಗುರುಗಳು ಭಾಳ ನಂಬರ್ 1 ಬೆಸ್ಟ್ ಗಾಯಕರು ಅಂದರೆ ಪಂಡಿತ್ ಭೀಮಸೇನ್ ಜೋಶಿ. ಹೇಳ್ತಾನಲ್ಲ, ಅವ್ರ ಮನೆ ಅಡ್ರೆಸ್ಸು ಒಂದು ರಾಗದಾಗ ಹಾಡಿದ್ರೆ 10,000 ಜನ ಬಂದು ಕೂತ್ಕೊಂಡು ಕೇಳ್ತಾರೆ. ಇದೇ ಬೇಡ ಅವ್ರಿಗೆ. ಅವ್ರ ಧ್ವನಿ, ಅವ್ರ ಸ್ವರ, ಅದು ಎಲ್ಲ ಅಂದರೆ ಮಾಸ್ ಆಡಿಯನ್ನು ಕ್ಲಾಸ್ ಆಡಿಯನ್ಸ್ಗೂ ಎಲ್ಲರಿಗೂ ಮುಟ್ಟತಕ್ಕಂಥ ಸಂಗೀತ ಭೀಮಸೇನ್ ಜೋಶಿಯವರು. ಹೀಗಾಗಿ ನಮಗೆ ಅಲ್ಲೇ ಆ ವಾತಾವರಣದಲ್ಲಿ ಅದು ಹಂಗೆ ಬೆಳ್ಕೊಂಡ್ಬಂದ್ವಿ ನಾವು.
ಇದರಲ್ಲಿ ಏನು ವ್ಯತ್ಯಾಸ ಕಂಡ್ರಿ ಈ ಮೊದಲು ಗಾಯನಾಚಾರ್ಯ ಗುರುರಾವ್ ದೇಶಪಾಂಡೆಗೂ ಪಂಡಿತ್ ಭೀಮಸೇನ್ ಜೋಶಿಗೂ? ಈ ಇದರಲ್ಲಿ ಬರೇ ಗುರುರಾವ್ ದೇಶಪಾಂಡೆ ಭೀಮಸೇನ್ ಜೋಶಿ ಅಂದಲ್ಲ, ಸಂಗೀತದ ಉದ್ದೇಶ ಅದರ ಉದ್ದ ಅಗಲತೆ ಬಹಳ ಬದಲಾಗಿದೆ. ಆವಾಗ ಒಂದು ರಾಗವನ್ನು ತಾಸುಗಟ್ಟಲೆ ಹಾಡ್ತಿದ್ದಿಲ್ಲ, 20-25 ನಿಮಿಷ ಆವಾಗ ಹಾಡು. ಈಗ ನೋಡಿ, ನಾವು ಗುರುರಾವ್ ದೇಶಪಾಂಡೆ ಅವ್ರಿಗಿಂತ ಈಗ ಒಂದು 100 years ಬ್ಯಾಕ್ ನೀವು ಸಂಗೀತ ನೋಡಿದ್ರೆ ಹೆಚ್ಚು ಕುಟುಂಬ ಎಲ್ಲರದು ಒಂದೇ ಥರ ಇದ್ದಂಗೆ ಇರ್ತದೆ. ಅಪ್ ಟು ಗುರುರಾವ್ ದೇಶಪಾಂಡೆ ಅವ್ರು ನಾನು ನೋಡಿದ್ದೆ, ನನಗೆ ಅನಿಸಿದ್ದು ಒಂದು ಸಂಗೀತ ಬೇರೆ ಇತ್ತು. ಆಫ್ಟರ್ ಗುರುರಾವ್ ದೇಶಪಾಂಡೆ ಅವ್ರ ಸಂಗೀತ ಅಂದರೆ ಅಮೀರ್ ಖಾನ್ ಸಾಹೇಬ್ರು ಇರ್ಬೋದು, ಉಸ್ತಾದ್ ಅಮೀರ್ ಖಾನ್ ಸಾಹೇಬ್ರು ಇರ್ಬೋದು, ಪಂಡಿತ್ ಜಸರಾಜ್ ಅವರು ಇರ್ಬೋದು, ಪಂಡಿತ್ ಭೀಮಸೇನ್ ಜೋಶಿ ಅವರು ಇರ್ಬೋದು, ಆಮೇಲೆ ರವಿಶಂಕರ್ ಅವರು, ಪಂಡಿತ್ ರವಿಶಂಕರ್ ಇರ್ಬೋದು. ಆವಾಗ ಸಂಗೀತ 3 ಗಂಟೆ ಸಂಗೀತ ಶುರುವಾಯಿತು. ಅಂದರೆ 2 ತಾಸು 3 ತಾಸು. ಮೊದಲೆಲ್ಲ ಹಂಗಿದ್ದರೆ ಸರ್, ಮೊದಲು ಆಡಿಯನ್ಸು ಒಂದು 200, 300, 400 ಜನ ಅಷ್ಟೇ. ಈಗ ಮಾಸಿಗೆ ಬಂತು ಸ್ವಲ್ಪ ಅದು. ಅಂದರೆ ಕ್ಲಾಸಿಕಲ್ ಮ್ಯೂಸಿಕ್ ಕೇಮ್ ಟು ದ ಸ್ಟೇಜ್. ಹೌದು, ಅದರಿಂದ ಅಡ್ವಾಂಟೇಜು ಆಗಿದೆ ಸ್ವಲ್ಪ. ಲೆಕ್ಕ ನಾನು ಇದೆ ಕ್ಲಾಸಿಕಲ್ ಮ್ಯೂಸಿಕ್ ಗರ್ಭಗುಡಿ ಇತ್ತಂತ ನೀವು ಮಾರ್ಕೆಟ್ನಾಗ ಇಟ್ಟರೆ ಗರ್ಭಗುಡಿ ಮಾಡಿ, ಹೀಗಾಗಿ ಅದು ಗರ್ಭಗುಡಿ, ಅದು ಶಾಸ್ತ್ರೀಯ ಸಂಗೀತ ಅಂದರೆ ಅದನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು. ಅತಿ ನಾವು ಮಾರ್ಕೆಟಿಂಗ್ ಮಾಡಿದ್ವಿ ಅಂದರೆ ಅದ್ರ ಪವಿತ್ರತೆ ಹೋಗ್ಬಿಡುತ್ತೆ. ಹೀಗಾಗಿ ಸಂಗೀತದ ಕೇಳುವವರು ಹಾಡೋರದು ಉದ್ದೇಶ ಇದು ಬದಲಾಗ್ತಾ ಹೋದಂಗೆ ಅದು ನಾವು ಬದಲಾದ್ವಿ. ಅಲ್ಲಿ ಭೀಮಸೇನ್ ಜೋಶಿಯವ್ರ ಹತ್ರ ಹೋದ್ಮೇಲೆ ಒಂದು ರಾಗವನ್ನು 3/4 ಗಂಟೆ ತನಕ ಸ್ವರ್ಗಡೆ ವಿನ್ಯಾಸ ಮಾಡಿ ಹಾಡಿ ಹೀಗಾಗಿ ನನ್ನ ಹತ್ರ ಈಗ ಗ್ವಾಲಿಯರ್ ಅಂಗನೂ ಇದೆ, ಕಿರಾಣನೂ ಅಂಗಿದೆ. ಬಟ್ ಅದು ಬೇರೆ ಇದೆ. ಅಂದರೆ ಮೊದಲಿನ ಇದು ಬದಲಾವಣೆ ಆಗಿದೆ. ಹಂಗೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಬೇಕಾದಷ್ಟು ಬದಲಾವಣೆ ಬಂದಿದೆ, ಸಂಗೀತ ಕ್ಷೇತ್ರದಲ್ಲೂ ಬಂದಿದೆ. ಹೀಗಾಗಿ ಅಪ್ ಟು ಗುರುರಾವ್ ದೇಶಪಾಂಡೆ ಹಾಡೋ ಸ್ಟೈಲ್ ಬೇರೆ ಇತ್ತು. ಗ್ವಾಲಿಯರ್ ಅಂಗ್ ವಾಸ್ ಮೋರ್ ಪವರ್ಫುಲ್. ಧ್ರುಪದ್ ಧಮಾರ್ ಎಲ್ಲ ಇತ್ತು. ಈಗ ಧ್ರುಪದ್ ಧಮಾರದ್ದು ಈಗ ಮತ್ತೆ ಶುರುವಾಗಿದೆ, ಬೆಳಲಿಕ್ಕೆ ಶುರುವಾಗಿದೆ. ಅದು ಭಾಳ ಹೋಗಿಬಿಟ್ಟಂಗೆ ಆಗಿತ್ತು. ಈಗ ಮತ್ತು ಧ್ರುಪದ್ ಧಮಾರೆಲ್ಲ ಶುರುವಾಗಿದೆ. ಮತ್ತು ಹಾಡೋ ಪದ್ಧತಿ ಒಳಗೂ ಈಗ ಎಲ್ಲರೂ ಹೆಚ್ಚು ಕಡಿಮೆ ಈ ಚೇಂಜ್ ಓವರ್ ಆಯ್ತಲ್ಲ, ಅದನ್ನೇ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಒಂದೊಂದು ಕಾರ್ಯಕ್ರಮ 3 ತಾಸು 4 ತಾಸು ಹಾಡಿದ್ವಿ. ಫಾರಿನ್ದಾಗಂತೂ 10 ತಾಸು ಒಬ್ಬನೇ ಹಾಡಿದ್ದೆ ಬಾಸ್ಟನ್ದಲ್ಲಿ. ಹಿಂಗಂದರೆ ಹಾಡೋ ಅಪ್ರೋಚ್ ಬೇರೆ ಆಗಿದೆ ಸರ್, ಅಪ್ರೋಚ್ ಬೇರೆ ಆಗಿದೆ. ಬೇರೆ ಬೇರೆ ಘರಾಣ ಇವೆ, ಬೇರೆ ಬೇರೆ ಗ್ವಾಲಿಯರ್ ಘರಾಣ, ಮೇಲ್ ಘರಾಣ ಇದೆ, ಕಿರಾಣ ಘರಾಣ, ಜೈಪುರ್, ಪತಿಯಾಲ, ಬೇರೆ ಬೇರೆ ಘರಾಣ ಇದೆ. ಆದರೂ ಕೂಡ ಓವರಾಲ್ ಈ ನಮ್ಮ ಮೀಡಿಯಾದಿಂದ ಈ ಯೂಟ್ಯೂಬ್ ಆಗಲಿ ಅಥವಾ ಬೇರೆ ಬೇರೆ ಏನೇನೋ ಅದರ ಥ್ರೂ ಕೇಳಿ ಈಗ ಸಂಗೀತಗಾರರು ಸ್ವಲ್ಪ ಜಾಸ್ತಿ ಲಿಬರಲ್ ಇದ್ದಾರೆ. ತಗೊಳ್ಳಿಕ್ಕೂ ಗಟ್ಟಿ ಹಾಡ್ಲಿಕ್ಕೂ. ಮೊದಲು ಅವಾಗ ಮಡಿವಂತಿಕೆ ಭಾಳ ಇತ್ತು. ಹೌದು, ನಾವು ಕಲಿಯೋ ಮತ್ತು ನಾವು ಕಲಿಯೋ ಮುಂದೆ ಅವರು ಇನ್ನೊಬ್ರು ಹಾಡು ಕೇಳಲಿಕ್ಕೆ ಬಿಡ್ತಿದ್ದಲ್ಲ. ಇವಾಗ ಬರೀ ಅನ್ನ ಪಚನ ಆಗಲಿ, ಆಮೇಲೆ ಮಸಾಲೆ ಅನ್ನ ನೋಡೋಣ ಅಂತ, ಮಸಾಲೆ ಭಾತ್ ಆಮೇಲೆ ನೋಡೋಣ, ಫಸ್ಟ್ ಅನ್ನ ಆಗ್ಯದೆಲ್ಲ ಗೊತ್ತಾಗಲಿ ಅಂತ. ಮನೆ ಊಟ, ಮನೆ ಸಂಗೀತ ಅದು ಬೆಳಿಬೇಕು, ಹೌದು, ಆಮೇಲೆ ಹೊರಗೆ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ